Hi guys, welcome to my channel India Vlog. ಇವತ್ತಿನ ವಿಡಿಯೋ ಏನಂದ್ರೆ ನಾವು ಒಂದು ಫುಡ್ ಫೆಸ್ಟಿವಲ್ ಒಳಗೆ ಪಾರ್ಟಿಸಿಪೇಟ್ ಮಾಡತ್ತೀನಿ. ಸೊ ಲಾಸ್ಟ್ ಇಯರ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅದ್ರೊಳಗೆ ಒಂಥರ ಮಜಾ ಅನಿಸಿತ್ತು ನಂಗೆ. ಯಾಕಂದ್ರೆ ನಂಗೆ ಮೊದಲಿಂದನೂ ಒಂಥರ ಹಿಂಗೆ ಬಿಸ್ನೆಸ್ ಅಂದ್ರೆ ಇಷ್ಟ ನಂಗೆ. ಅಂದ್ರೆ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋದು, ಅಮೌಂಟ್ ಕಲೆಕ್ಟ್ ಮಾಡೋದು, ಎಷ್ಟು ಆಗ್ತೈತೆ ಅಂತ ನೋಡೋದು, ಇದೊಂಥರ ಎಲ್ಲ ನಂಗೆ ಖುಷಿ ಅದೊಂಥರ. ಸೊ ಅದು ಲಾಸ್ಟ್ ಇಯರ್ ಹೆಂಗೆ ಮಜಾ ಅನ್ಸಿತ್ಲ ಹಂಗೆ ಈ ಸಲನೂ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಂದು ಅನ್ಕೊಂಡೀನಿ. ಅದಕ್ಕೆ ಈಗ ಫಸ್ಟ್ ಸಮ್ ಐಟಮ್ಸ್ ಎಲ್ಲ ತೊಗೊಂಡು ಬರ್ಬೇಕು ಅದಕ್ಕೆ. ಸೊ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಆಮೇಲೆ ಅದೆಲ್ಲ ನಾ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲ ತೋರಿಸ್ಬೇಕು ಅನ್ಕೊಂಡೀನಿ. ಯಾಕಂದ್ರೆ ಎಲ್ಲರೂ ನಾರ್ಮಲ್ ಆಗಿ ಪ್ರಿಪೇರ್ ಮಾಡೋಕ್ಕಿಂತ ನಾ ಸ್ವಲ್ಪ ಚೇಂಜ್ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ನಮಗೆ ಹರಿಬರಿ ಒಳಗಿರ್ತವಲ್ಲ, ಅಲ್ಲೆಲ್ಲ ಸ್ಲೈಸ್ ಎಲ್ಲ ಇಟ್ಕೊಂಡು ಕುಂದ್ರಾಕ್ ಆಗಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ನಾ ಬೇರೆ ಥರ ಮಾಡತ್ತೀನಿ. ಹೆಂಗೆ ಮಾಡತ್ತೇನೆ ಅಂತ ನಿಮಗೂ ತೋರಿಸ್ತೀನಿ. ಈಗ ಮೊದಲು ಐಟಮ್ಸ್ ಏನೇನು ತರೋದಲ್ಲ ಅವನ್ನೆಲ್ಲ ತೊಗೊಂಡು ಬರೋಣ ಬರ್ರಿ. ಏನು ತಗೊಳಕ್ಕೆ ಎಲ್ಲಿ ಎಷ್ಟು ತಗೋತಿ ತಗೋ. इंदौर ಮತ್ತೆ ಹಾಕು ಮತ್ತೆ ಗಜ್ರಿ ಅರ್ಧ ಕೆಜಿ ತಗೋರಿ. ಅರ್ಧ ಕೆಜಿ ತಗೋರಿ ಒಮ್ಮೆ ಇಡ್ತಾನೆ. ಹರಿಸ್ತೀರಿ ನೀವು ಅಂತ ಸಣ್ಣ ಸಣ್ಣ ತಗೊಳ್ಳಿ, ದೊಡ್ಡ ದೊಡ್ಡ ಆಗಿಲ್ಲ ಏನಾದ್ರು ಸಾಕಲ್ಲ. ಒಂದು ಕೆಜಿ ಅರ್ಧ ಕಿಲೋ ಕೊಡ್ರಿ ಸಾಕು. 50 ರೂಪಾಯಿ ಜಾಸ್ತಿ ನೋಡ್ತಾರೆ. ಈ ಕಡೆ ಈಗ ಪಾವುಗಳು ಇಪ್ಪತ್ತಿದೆ ಅರ್ಧ ನೆಕ್ಸ್ಟ್ ಪ್ಲೇಟ್ ತಗೋಬೇಕು. ಪ್ಲೇಟಾ? ಯೂಸ್ ಆ್ಯಂಡ್ ಥ್ರೋ. ನನ್ನ ಗಾಡಿಗೆ ಮಾಲಿ ಹಾಕಿಲ್ಲ. ನನ್ನ ಗಾಡಿಗೆ ಯಾಕೆ ಮಾಲಿ ಹಾಕಿಲ್ಲ? ಅಮಾಶ್ವತ್ ನನ್ನ ಗಾಡಿಗೆ ಯಾಕೆ ಮಾಲಿ ಹಾಕಿಲ್ಲ? ಹಾಕ್ತಾನೆ ಬಿಡ್ರಿ. ಅದು ನನ್ನ ಗಾಡಿಗೆ ಮತ್ತೊಂದು ಗಾಡಿಗೆ ಹಾಕ್ಬೇಕಿಲ್ಲ ಮಾಲಿ.
ಹಾಕ್ತೇನೆ. ಈಗ ನಾ ಏನೇನು ಚಾಪ್ ಮಾಡಿ ಇಟ್ಕೋಬೇಕಾಗಿತ್ತಲ್ಲ ಅದೆಲ್ಲ ಚಾಪ್ ಮಾಡಿ ಇಟ್ಕೊಂಡೇನಿ. ಆಗಲೇ ನಿಮ್ಗೆ ಹೇಳಿದ್ನಲ್ಲ ಈಸಿ ಆಗಲಿ ಅಂಥೇಳಿ ಅಂದ ಸ್ಲೈಸ್ ಹಾಕೋ ಬದಲಿ ಇದ್ರೊಳಗೆ ನಾ ಏನೇನು ಹಾಕೀನಿ ಅಂದ್ರೆ ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಹಂಗೆ ಸ್ವೀಟ್ ಕಾರ್ನ್ ಹಾಕೀನಿ. ಫಸ್ಟ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡೇನಿ. ಇಷ್ಟೆಲ್ಲ ಆಗೈತಿ, ಇಲ್ಲಿ ತೋರಿಸ್ರಲ್ಲ, ಇಷ್ಟು ಆಗೈತಿ. ಇದ್ರೊಳಗೆ ನಾ ಈಗ ಏನು ಮಾಡ್ತೇನೆ ಅಂದ್ರೆ ಮಯೋನೀಸ್ ಹಾಕತ್ತೇನಿ. 2 kg ತೊಗೊಂಡಿನಿ ಮಯೋನೀಸ್. ಇದೊಂದು ಪ್ಯಾಕೆಟ್. ಆಮೇಲೆ ಪೆಪ್ಪರ್ ಹಾಕತ್ತೀನಿ ಇಷ್ಟು ಪೆಪ್ಪರ್ ಹಾಕ್ತೀನಿ, ಪೆಪ್ಪರ್ ಪೌಡ್ರ್. ಆಮೇಲೆ ಗ್ರೀನ್ ಚಿಲ್ಲಿ ಇದು ಮಾಡಿ ಇಟ್ಕೊಂಡೀನಿ, ಪೇಸ್ಟ್ ಮಾಡಿ ಇಟ್ಕೊಂಡೀನಿ, ಪೇಸ್ಟ್ ಹಾಕತ್ತೀನಿ. ಈಗ ಫಸ್ಟ್ ಒಂದಿಷ್ಟು ಹಾಕಿ ನೋಡ್ತೇನೆ ಹೆಂಗಾಗ್ತೈತಿ ಅಂತ ಹೇಳಿ. ನಾ ಇದೆಲ್ಲ ಯಾಕೆ ಹಿಂಗೆ ಚಾಪ್ ಮಾಡಿ ಇಟ್ಕೊಂಡೀನಿ ಅಂತಂದ್ರೆ ಅಲ್ಲಿ ಟೈಮ್ ಇರಂಗಿಲ್ಲ. ಸ್ಲೈಸ್ ಇಟ್ಟು ಅದ್ರ ಮೇಲೆ ಮೆಯೋನೀಸ್ ಹಾಕಿ ಅದ್ರ ಮೇಲೆ ಸಾಸ್ ಹಾಕಿ ಹಿಂಗೆ ಮಾಡೋಕ್ಕೆ ಟೈಮ್ ಇರಂಗಿಲ್ಲ. ಅದಕ್ಕಾಗಿ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿಂದ ತೊಗೊಂಡು ಹೋಗಿ ಆಮೇಲೆ ಒಂದೊಂದು ಸ್ಪೂನ್ ಬ್ರೆಡ್ ಮಿಡಲ್ ಹಾಕಿ ಬೇಯಿಸ್ಕೊಡ್ಬೇಕಂತ ಹಿಂಗೆ ವಿಚಾರ ಮಾಡೀನಿ. ಇದು ಹೆಂಗೆ ಆಗ್ತೈತೆ ನೋಡೋಣ. ನಾನು ಏನು ಮಾಡತ್ತಾರ ಮಾಮ? ತಿನ್ನ ತಿನ್ನ ತಿನ್ನ, ಟೇಸ್ಟ್ ತಿನ್ನ. ಕ್ರೀಮ್ ಐತದ, ಕ್ರೀಮ್ ಆ ಮಾಡುವ ನೋಡಿ ಬೇಡ ಅದನ್ನೊಂದು ಅಬ್ಬು ಬಾ ಬಾ ಕಣ್ಣು ಬಿಡಲ್ಲ.
ಇಲ್ಲೇ ಫಸ್ಟ್ ಬಿಂದು ಮಿರ್ಚಿ. ಇದೇನು ಅಡಚಣೆ ಮಾಡಿ ಹೋಗೋರಲ್ಲ ಇವ್ರನ್ನ ಯಾಕೆ ಮತ್ತೆ ಅಡಚಣೆ ಮಾಡ್ಲಕ್ಕ ಇದೆ ಬ್ರೆಡ್ ಬಜ್ಜಿ ಇಡ್ರಲ್ಲ ಇಲ್ಲಿ ಕೆಳಗೆ ಗಿಡ ಇನ್ನ ಅದ 3-4-5 ಬಾಕ್ಸ್ ಎಲ್ಲ ಮುಂದೆ ಇಟ್ಕೊಂಡ್ಕೊಂಡಿರ್ತಾನೆ. ಇಲ್ಲಿ ಯಸ್ ಸ್ವೀಟ್ ಕಾರ್ನ್ ಪಾವ್ ಭಾಜಿ. ಹಾಯ್ ಏನು ಮಾಡತ್ತೀರಿ? ಹಾಂ ಇಲ್ಲಿ ಬಂತೀನಲ್ಲ ನಮ್ಮ ಪೂರ ಇಂಟ್ರೆಸ್ಟ್ ಬಂದಿತ್ತು. ನೋಡಿ ಸಾಸ್ ಬೇಕಾ? ಸುಡುತ್ತಿದೆ ಸಾಸ್ ಹೆಂಗೆ ಹಾಕಿ ಸಾಕು ಸಾಕು ಆಲ್ಟ್ ಮಾಡಿನಿಲ್ಲ ಮತ್ತೆ ಫಸ್ಟ್ ಕಸ್ಟಮರ್ ನೀವ ಹಂಗೆ ಇದು ಮಾಡಬೇಡ್ರಿ, ರೊಕ್ಕ ಕೊಟ್ಟು ಹೋಗ್ರಿ. 30 ಹೆಂಗಾಗಿದ್ರಿ? ಧನ್ಯವಾದಗಳು. ಹಾಯ್ ಗಾಯ್ಸ್, ಬಿಂದು ಎಷ್ಟು ಮಾಡಿದಿ ನಿಮ್ಮ ಸ್ಯಾಂಡ್ವಿಚ್ ಸ್ಟಾಲ್ದಾಗ? ಸ್ಯಾಂಡ್ವಿಚ್ 4500 ಆಯ್ತು ನೋಡ್ರಿ. ಹೆಂಗಾಯ್ತು ವ್ಯಾಪಾರ? ಚಲೋ ಆಯ್ತೇನಿಲ್ಲ? ಫುಲ್ ಗರ್ದಿ. ನಾನು ಇದನ್ನ ಅದಲ್ಲ, ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅಲ್ಲಿ ಸ್ಟಾಲ್ ಒಳಗೆ. ಸಖತ್ ಜನ ಬಂದಿದ್ರು, ಫುಲ್ ಮಂದಿ. ಗರ್ದಿ ಅಂದ್ರೆ ಗರ್ದಿ ಇತ್ತು. ಮೊಬೈಲ್ ತಗೊಳಕ್ಕೂ ತೆಗೆದು ವಿಡಿಯೋ ಮಾಡೋಕ್ಕೂ ಟೈಮ್ ಇದ್ದಿರಲಿಲ್ಲ. ಅದು ಮಜಾ ಆಯಿತು. ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.